ನನ್ನ ಬಳಿ ಮೊಬೈಲ್ ಪೆನ್ ಡ್ರೈವ್ನಲ್ಲಿ ಸಾಕ್ಷ್ಯ ಇದೆ ಅಂದಿದ್ರು. ಆದರೆ ಸಾಕ್ಷ್ಯವನ್ನ ಕೊಡಲಾಗದೆ ಕೇಸ್ ವಾಪಸ್ಗೆ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಗಂಟೆಗಟ್ಟಲೆ ಅರ್ಚಾಡಿದವರು ನೀರಲ್ಲಿ ಬಿದ್ದ ಬೆಕ್ಕಿನಂತಾಗಿದ್ದಾರೆ. ಕೋರ್ಟ್ಗೆ ಕೈ ಮುಗಿದು ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತ ಹೇಳಿಕೆ ಇದು. ಇದನ್ನು ನಂಬಿಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವಲ್ಲಿ ಪ್ರೂಫ್ ಇದೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರೂಫ್ ಇದೆ ಅಂತ ಹೇಳ್ಕೊಳ್ತಿದ್ದವರು ಇಂದು ಪ್ರೂಫನ್ನು ಫರ್ನಿಷ್ ಮಾಡಲಿಕ್ಕಾಗದೆ ಈ ಕೇಸನ್ನು ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ಅಂತ ಅಂಗಲಾಚುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಬೇಸರ ಏನು ಅಂತಂದರೆ ಈ ಕ್ರೆಡಿಬಲ್ ಅಲ್ಲದ ಅಯೋಗ್ಯ ಫೇಸ್ಗಳನ್ನು ನಂಬಿಕೊಂಡು ಈ ನಾಡಿನ ಈ ಹಿಂದೂ ಸಮಾಜ ಜೈನ್ ಸಮಾಜದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ವೀರೇಂದ್ರ ಹೆಗಡೆ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು. ಇವೆಲ್ಲವನ್ನು ಕಾಣುವಾಗ ಇವತ್ತು ಇದಕ್ಕೊಂದು ಸರಿಯಾಗಿರುವಂತಹ ಹಂತ ಬಂದಿದೆ. ಯಾರ್ಯಾರು ವೇದಿಕೆ ಹತ್ತಿ ಗಂಟೆಗಟ್ಟಲೆ ಭಾಷಣ ಮಾಡಿದ್ರು, ಅರ್ಚಾಡಿದ್ರು, ಕಿರ್ಚಾಡಿದ್ರು, ಅವರೆಲ್ಲರೂ ಕೂಡ ಏನು ನೀರಲ್ಲದ್ದಿದ ಬೆಕ್ಕುಗಳಂತೆ ಕೋರ್ಟಿನ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು ಗಿಡಿಗಿಡಾಯಿಸಿ ಕೇಳ್ಕೊಳ್ತಾ ನಮ್ಮ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಪ್ರಾರ್ಥಿಸೋದು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ. ಇವ್ರು ಹೇಳಿದ್ದನ್ನು ನಂಬಿಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವಲ್ಲಿ ಪ್ರೂಫ್ ಇದೆ, ನನ್ನ ಬಳಿ ಮೊಬೈಲ್ ಪೆನ್ ಡ್ರೈವ್ನಲ್ಲಿ ಸಾಕ್ಷ್ಯ ಇದೆ ಅಂದಿದ್ರು. ಆದರೆ ಸಾಕ್ಷ್ಯವನ್ನ ಕೊಡಲಾಗದೆ ಕೇಸ್ ವಾಪಸ್ಗೆ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಗಂಟೆಗಟ್ಟಲೆ ಅರ್ಚಾಡಿದವರು ನೀರಲ್ಲಿ ಬಿದ್ದ ಬೆಕ್ಕಿನಂತಾಗಿದ್ದಾರೆ. ಕೋರ್ಟ್ಗೆ ಕೈ ಮುಗಿದು ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತ ಹೇಳಿಕೆ ಇದು. ಇದನ್ನು ನಂಬಿಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವಲ್ಲಿ ಪ್ರೂಫ್ ಇದೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರೂಫ್ ಇದೆ ಅಂತ ಹೇಳ್ಕೊಳ್ತಿದ್ದವರು ಇಂದು ಪ್ರೂಫನ್ನು ಫರ್ನಿಷ್ ಮಾಡಲಿಕ್ಕಾಗದೆ ಈ ಕೇಸನ್ನು ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ಅಂತ ಅಂಗಲಾಚುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಬೇಸರ ಏನು ಅಂತಂದರೆ ಈ ಕ್ರೆಡಿಬಲ್ ಅಲ್ಲದ ಅಯೋಗ್ಯ ಫೇಸ್ಗಳನ್ನು ನಂಬಿಕೊಂಡು ಈ ನಾಡಿನ ಈ ಹಿಂದೂ ಸಮಾಜ ಜೈನ್ ಸಮಾಜದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ವೀರೇಂದ್ರ ಹೆಗಡೆ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು. ಇವೆಲ್ಲವನ್ನು ಕಾಣುವಾಗ ಇವತ್ತು ಇದಕ್ಕೊಂದು ಸರಿಯಾಗಿರುವಂತಹ ಹಂತ ಬಂದಿದೆ. ಯಾರ್ಯಾರು ವೇದಿಕೆ ಹತ್ತಿ ಗಂಟೆಗಟ್ಟಲೆ ಭಾಷಣ ಮಾಡಿದ್ರು, ಅರ್ಚಾಡಿದ್ರು, ಕಿರ್ಚಾಡಿದ್ರು, ಅವರೆಲ್ಲರೂ ಕೂಡ ಏನು ನೀರಲ್ಲದ್ದಿದ ಬೆಕ್ಕುಗಳಂತೆ ಕೋರ್ಟಿನ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು ಗಿಡಿಗಿಡಾಯಿಸಿ ಕೇಳ್ಕೊಳ್ತಾ ನಮ್ಮ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಪ್ರಾರ್ಥಿಸೋದು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ. ಇವ್ರು ಹೇಳಿದ್ದನ್ನು ನಂಬಿಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವಲ್ಲಿ ಪ್ರೂಫ್ ಇದೆ, ನನ್ನ ಬಳಿ ಮೊಬೈಲ್ ಪೆನ್ ಡ್ರೈವ್ನಲ್ಲಿ ಸಾಕ್ಷ್ಯ ಇದೆ ಅಂದಿದ್ರು. ಆದರೆ ಸಾಕ್ಷ್ಯವನ್ನ ಕೊಡಲಾಗದೆ ಕೇಸ್ ವಾಪಸ್ಗೆ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಗಂಟೆಗಟ್ಟಲೆ ಅರ್ಚಾಡಿದವರು ನೀರಲ್ಲಿ ಬಿದ್ದ ಬೆಕ್ಕಿನಂತಾಗಿದ್ದಾರೆ. ಕೋರ್ಟ್ಗೆ ಕೈ ಮುಗಿದು ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತ ಹೇಳಿಕೆ ಇದು. ಇದನ್ನು ನಂಬಿಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವಲ್ಲಿ ಪ್ರೂಫ್ ಇದೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರೂಫ್ ಇದೆ ಅಂತ ಹೇಳ್ಕೊಳ್ತಿದ್ದವರು ಇಂದು ಪ್ರೂಫನ್ನು ಫರ್ನಿಷ್ ಮಾಡಲಿಕ್ಕಾಗದೆ ಈ ಕೇಸನ್ನು ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ಅಂತ ಅಂಗಲಾಚುವಂಥ ಸ್ಥಿತಿಗೆ ಬಂದಿದ್ದಾರೆ ಅಂತಂದರೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆದರೆ ಅಷ್ಟೇ ಪ್ರಮಾಣದಲ್ಲಿ ಬೇಸರ ಏನು ಅಂತಂದರೆ ಈ ಕ್ರೆಡಿಬಲ್ ಅಲ್ಲದ ಅಯೋಗ್ಯ ಫೇಸ್ಗಳನ್ನು ನಂಬಿಕೊಂಡು ಈ ನಾಡಿನ ಈ ಹಿಂದೂ ಸಮಾಜ ಜೈನ್ ಸಮಾಜದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ವೀರೇಂದ್ರ ಹೆಗಡೆ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು. ಇವೆಲ್ಲವನ್ನು ಕಾಣುವಾಗ ಇವತ್ತು ಇದಕ್ಕೊಂದು ಸರಿಯಾಗಿರುವಂತಹ ಹಂತ ಬಂದಿದೆ. ಯಾರ್ಯಾರು ವೇದಿಕೆ ಹತ್ತಿ ಗಂಟೆಗಟ್ಟಲೆ ಭಾಷಣ ಮಾಡಿದ್ರು, ಅರ್ಚಾಡಿದ್ರು, ಕಿರ್ಚಾಡಿದ್ರು, ಅವರೆಲ್ಲರೂ ಕೂಡ ಏನು ನೀರಲ್ಲದ್ದಿದ ಬೆಕ್ಕುಗಳಂತೆ ಕೋರ್ಟಿನ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು ಗಿಡಿಗಿಡಾಯಿಸಿ ಕೇಳ್ಕೊಳ್ತಾ ನಮ್ಮ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಪ್ರಾರ್ಥಿಸೋದು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ. ಇವ್ರು ಹೇಳಿದ್ದನ್ನು ನಂಬಿಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವಲ್ಲಿ ಪ್ರೂಫ್ ಇದೆ, ನನ್ನ ಬಳಿ ಮೊಬೈಲ್ ಪೆನ್ ಡ್ರೈವ್ನಲ್ಲಿ ಸಾಕ್ಷ್ಯ ಇದೆ ಅಂದಿದ್ರು.
ಆದರೆ ಸಾಕ್ಷ್ಯವನ್ನ ಕೊಡಲಾಗದೆ ಕೇಸ್ ವಾಪಸ್ಗೆ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಗಂಟೆಗಟ್ಟಲೆ ಅರ್ಚಾಡಿದವರು ನೀರಲ್ಲಿ ಬಿದ್ದ ಬೆಕ್ಕಿನಂತಾಗಿದ್ದಾರೆ. ಕೋರ್ಟ್ಗೆ ಕೈ ಮುಗಿದು ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತ ಹೇಳಿಕೆ ಇದು. ಇದನ್ನು ನಂಬ್ಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವ್ ಅಲ್ಲಿ ಪ್ರೂಫ್ ಇದೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರೂಫ್ ಇದೆ ಅಂತ ಹೇಳ್ಕೊಳ್ತಿದ್ದವರು ಇಂದು ಪ್ರೂಫ್ ಅನ್ನ ಫರ್ನಿಶ್ ಮಾಡ್ಲಿಕ್ಕಾಗದೆ ಈ ಕೇಸನ್ನ ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ಅಂತ ಅಂಗಲಾಚುವಂತ ಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಆದ್ರೆ ಅಷ್ಟೇ ಪ್ರಮಾಣದಲ್ಲಿ ಬೇಸರ ಏನು ಅಂತಂದ್ರೆ ಈ ಕ್ರೆಡಿಬಲ್ ಅಲ್ಲದ ಅಯೋಗ್ಯ ಫೇಸ್ಗಳನ್ನ ನಂಬಿಕೊಂಡು ಈ ನಾಡಿನ ಈ ಹಿಂದೂ ಸಮಾಜ ಜೈನ್ ಸಮಾಜದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ವೀರೇಂದ್ರ ಹೆಗಡೆ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು. ಇವೆಲ್ಲವನ್ನು ಕಾಣುವಾಗ ಇವತ್ತು ಇದಕ್ಕೊಂದು ಸರಿಯಾಗಿರುವಂತಹ ಹಂತ ಬಂದಿದೆ. ಯಾರ್ಯಾರು ವೇದಿಕೆ ಹತ್ತಿ ಗಂಟೆಗಟ್ಟಲೆ ಭಾಷಣ ಮಾಡಿದ್ರು, ಅರ್ಚಾಡಿದ್ರು, ಕಿರ್ಚಾಡಿದ್ರು, ಅವರೆಲ್ಲರೂ ಕೂಡ ಏನು ನೀರಲ್ಲದ್ದಿದ ಬೆಕ್ಕುಗಳಂತೆ ಕೋರ್ಟಿನ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು ಗಿಡಿಗಿಡಾಯಿಸಿ ಕೇಳ್ಕೊಳ್ತಾ ನಮ್ಮ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಪ್ರಾರ್ಥಿಸೋದು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ. ಇವ್ರು ಹೇಳಿದ್ದನ್ನು ನಂಬ್ಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವ್ ಅಲ್ಲಿ ಪ್ರೂಫ್ ಇದೆ, ನನ್ನ ಬಳಿ ಮೊಬೈಲ್ ಪೆನ್ ಡ್ರೈವ್ ನಲ್ಲಿ ಸಾಕ್ಷ್ಯ ಇದೆ ಅಂದಿದ್ರು. ಆದ್ರೆ ಸಾಕ್ಷ್ಯವನ್ನ ಕೊಡಲಾಗದೆ ಕೇಸ್ ವಾಪಸ್ಗೆ ಮುಂದಾಗಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಗಂಟೆಗಟ್ಟಲೆ ಅರ್ಚಾಡಿದವರು ನೀರಲ್ಲಿ ಬಿದ್ದ ಬೆಕ್ಕಿನಂತಾಗಿದ್ದಾರೆ. ಕೋರ್ಟ್ಗೆ ಕೈ ಮುಗಿದು ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಟಿರುವಂತ ಹೇಳಿಕೆ ಇದು. ಇದನ್ನು ನಂಬ್ಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವ್ ಅಲ್ಲಿ ಪ್ರೂಫ್ ಇದೆ, ನನ್ನ ಹತ್ರ ಸಿಕ್ಕಾಪಟ್ಟೆ ಪ್ರೂಫ್ ಇದೆ ಅಂತ ಹೇಳ್ಕೊಳ್ತಿದ್ದವರು ಇಂದು ಪ್ರೂಫ್ ಅನ್ನ ಫರ್ನಿಶ್ ಮಾಡ್ಲಿಕ್ಕಾಗದೆ ಈ ಕೇಸನ್ನ ದಯಮಾಡಿ ವಾಪಸ್ ತೆಗೆದುಕೊಳ್ಳಿ ಅಂತ ಅಂಗಲಾಚುವಂತ ಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಆದ್ರೆ ಅಷ್ಟೇ ಪ್ರಮಾಣದಲ್ಲಿ ಬೇಸರ ಏನು ಅಂತಂದ್ರೆ ಈ ಕ್ರೆಡಿಬಲ್ ಅಲ್ಲದ ಅಯೋಗ್ಯ ಫೇಸ್ಗಳನ್ನ ನಂಬಿಕೊಂಡು ಈ ನಾಡಿನ ಈ ಹಿಂದೂ ಸಮಾಜ ಜೈನ್ ಸಮಾಜದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ವೀರೇಂದ್ರ ಹೆಗಡೆ ಅವರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು, ಧರ್ಮಸ್ಥಳ ಕ್ಷೇತ್ರದ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸಿಕೊಳ್ತು. ಇವೆಲ್ಲವನ್ನು ಕಾಣುವಾಗ ಇವತ್ತು ಇದಕ್ಕೊಂದು ಸರಿಯಾಗಿರುವಂತಹ ಹಂತ ಬಂದಿದೆ. ಯಾರ್ಯಾರು ವೇದಿಕೆ ಹತ್ತಿ ಗಂಟೆಗಟ್ಟಲೆ ಭಾಷಣ ಮಾಡಿದ್ರು, ಅರ್ಚಾಡಿದ್ರು, ಕಿರ್ಚಾಡಿದ್ರು, ಅವರೆಲ್ಲರೂ ಕೂಡ ಏನು ನೀರಲ್ಲದ್ದಿದ ಬೆಕ್ಕುಗಳಂತೆ ಕೋರ್ಟಿನ ಮುಂದೆ ಹೋಗಿ ನಿಂತ್ಕೊಂಡು ಕೈ ಮುಗಿದು ಗಿಡಿಗಿಡಾಯಿಸಿ ಕೇಳ್ಕೊಳ್ತಾ ನಮ್ಮ ಕೇಸನ್ನು ವಾಪಸ್ ತಗೊಳ್ಳಿ ಅಂತ ಪ್ರಾರ್ಥಿಸೋದು ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತದೆ. ಇವ್ರು ಹೇಳಿದ್ದನ್ನು ನಂಬ್ಕೊಳ್ತು ನನ್ನ ಮೊಬೈಲಲ್ಲಿ ಪ್ರೂಫ್ ಇದೆ, ನನ್ನ ಪೆನ್ ಡ್ರೈವ್ ಅಲ್ಲಿ ಪ್ರೂಫ್ ಇದೆ, ನನ್ನ